ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ಅನುಕೂಲಗಳು ಇವ್ರಿಗೆ ಆಗ್ಬೋದಾ ಅಂತ ಹೇಳ್ಕೊಂಡು ನಮ್ಗೆ ಆ ಸಂದರ್ಭದಲ್ಲಿ ನಮ್ಗೆ ಯೋಚನೆ ಬಂದಿದ್ದು ನಾವು ಗೋವಿಂದರಾಜ್ ಅವರನ್ನು ಕೇಳೋಣ ಅಂತ ಹೇಳ್ಕೊಂಬಿತ್ತು. ಯಾಕಂದ್ರೆ ಡಾಕ್ಟರ್ ಗೋವಿಂದರಾಜ್ ಅವರು ಮುಖ್ಯಮಂತ್ರಿಗಳಿಗೂ ಆತ್ಮೀಯರಿದ್ದಾರೆ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್, ರಾಷ್ಟ್ರೀಯ ಒಲಿಂಪಿಕ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂಗೆ ಅಧ್ಯಕ್ಷರಿದ್ದಾರೆ. ಬಹುಶಃ ಅವ್ರ ಹತ್ರ ಏನಾದ್ರು ಒಂದು ಪರಿಹಾರ ಸಿಗ್ಬೋದಾ ಅನ್ನುವಂಥ ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ. ಸ್ವತಃ ನಮ್ಮ ಜೊತೆಗೆ ಈಗ ಗೋವಿಂದರಾಜ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಲೋ, ಕೇಳಿಸ್ತಾ ಇದೆಯಾ ಸರ್ ಧ್ವನಿ? ಕೇಳುತ್ತೆ ಹೇಳಿ ಸರ್. ನಮಸ್ತೆ. ನಮ್ಮ ಸ್ಟುಡಿಯೋದಲ್ಲಿ ಪ್ರಸಾದ್ ಅಂತ ಒಬ್ಬ ವ್ಯಕ್ತಿ ಸರ್, ಆತ ಈ ಸ್ಪೆಷಲ್ ಒಲಿಂಪಿಕ್ಸ್ ನಲ್ಲಿ ಅಮೆರಿಕ, ಮಲೇಷಿಯಾ ಎಲ್ಲ ಹೋಗಿ ಭಾರತ ಪ್ರತಿನಿಧಿಸಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಬಹಳಷ್ಟು ಅವಾರ್ಡ್ಸ್ಗಳು. ಅವರಿಗೆ 45 ವರ್ಷ, ಅವ್ರು 15 ವರ್ಷ ಅಂದ್ರೆ ಒಂದು 30 ವರ್ಷದಿಂದ ಬಹಳ ಸಾಧನೆ ಮಾಡಿದ್ದಾರೆ. ಅವರಿಗೆ ಒಂದು ಮನೆಗೆ ಅಪ್ಲೈ ಮಾಡಿದ್ರು ಸರ್, 5 ವರ್ಷ ಆಗಿದೆ, ಇನ್ನೂ ಕೂಡ ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ಸಿಕ್ಕಿಲ್ಲ. ಈ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಒಂದು ಮನೆ ಅಪ್ಲೈ ಮಾಡಿದ್ರು, 5 ವರ್ಷದಿಂದ ಅದು ಸಿಕ್ಕಿಲ್ಲ. ಬಟ್ ಸರ್, ನಿಮ್ಮ ಏನು ಇತಿಮಿತಿಲಿ ಇವ್ರಿಗೆ ಏನ್ ಅನುಕೂಲ ಮಾಡ್ಕೊಡ್ಬೋದು ಸರ್? ಯಾಕಂದ್ರೆ ತಂದೆಗೆ 70 ವರ್ಷ ಸರ್, ತಂದೆದು ಒಂದೇ, ನಾನ್ ಕಣ್ಮುಚ್ಚಕ್ಕಿಂತ ಮುಂಚೆ ಮಗನ್ ಒಂದು ಸೂರ್ ಆಗ್ಬೇಕು ದೃಷ್ಟಿಯಿಂದ ಅವ್ರಿಗೆ ಖಂಡಿತ ಸಹಾಯ ಮಾಡಕ್ ಇಷ್ಟಪಡ್ತೀನಿ. ಹಾ ಸರ್. ನಾನು ಅವ್ರದ್ದು ಏನಿದೆ ಕ್ರೆಡೆನ್ಶಿಯಲ್ಸ್ ಎಲ್ಲ ಅವ್ರು ನನ್ನ ಹತ್ರ ಸೋಮವಾರ ಆದ್ಮೇಲೆ ಕಳಿಸ್ಕೊಡಕ್ ಹೇಳಿ. ಅವ್ರು ಬಂದ್ಮೇಲೆ ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಅವ್ರನ್ನ ಭೇಟಿ ಮಾಡಿ ಮಾತಾಡಿ ಏನ್ ಸಹಾಯ ಮಾಡ್ಬೋದು ಖಂಡಿತ ಮಾಡ್ತೀನಿ ನಾನು ಅವ್ರಿಗೆ. ಹೌದು. ಪ್ಯಾರಾ ಒಲಿಂಪಿಕ್ಗೆ ಅದಕ್ಕೆ ಒಂದು ಫೆಡರೇಷನ್ ಇದೆ. ಹೌದು, ಪ್ಯಾರಾ ಒಲಿಂಪಿಕ್ ಫೆಡರೇಷನ್ ಅಂತ. ಹೌದು. ಇದನ್ನೆಲ್ಲ ಅವರು ಫೆಡರೇಷನ್ ಅವರು ಮಾಡ್ಬೇಕಾಗಿರೋ ಕೆಲಸಗಳಿವು. ಆದ್ರೂನು ನಾನು ಸಹಾನುಭೂತಿಯಿಂದ ಎಂತವೇ ಆದ್ರೂ ನಾನು ಅವರ ಕ್ರೆಡೆನ್ಶಿಯಲ್ಸ್ ನೋಡಿ ಖಂಡಿತ ಅವರಿಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಏನ್ ಸಹಾಯ ಮಾಡ್ಬೇಕು ಮಾಡೋದು ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಸರ್, ಇನ್ನೊಂದು ವಿಚಾರ ಅಂದ್ರೆ ಈ ಸ್ಪೆಷಲ್ ಒಲಿಂಪಿಕ್ ಅಥವಾ ಈ ಪ್ಯಾರಾ ಒಲಿಂಪಿಕ್ ಸಂಬಂಧಪಟ್ಟಂಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಹೋಗಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಏನ್ ಬೇಕಾದ್ರೂ ನಾನು ಮಾಡೋದು ಪ್ರಯತ್ನ ಮಾಡ್ತೀನಿ. ಹೌದು. ಯಾಕಂದ್ರೆ ಸರ್, ಇನ್ನೊಂದು ವಿಚಾರ ಅಂದ್ರೆ ಈ ಕ್ರೀಡೆ ಅನ್ನೋ ವಿಚಾರ ಬಂದಾಗ ನಾನು ಅವ್ರನ್ನ ನಮ್ಮ ಹತ್ರ ಕಳಿಸ್ಕೊಡಿ, ಅವ್ರು ಯಾರು ನಮ್ಮ ಹತ್ರ ಬಂದೇ ಇಲ್ಲ ಇಲ್ಲಿವರೆಗೂ. ಹೌದು 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 ಹೌದು. ಪಾಪ ಅಷ್ಟೊಂದು ತಿಳುವಳಿಕೆನೂ ಇಲ್ಲ ಸರ್. ಆಮೇಲೆ ಇನ್ನೊಂದಂದ್ರೆ ಈ ಕ್ರೀಡೆ ಅನ್ನುವಂತ ವಿಚಾರ ಬಂದಾಗ ನಾವು ನಿಮ್ಮನ್ನು ಬಹಳ ಸಂದರ್ಭದಲ್ಲಿ ಯಾವಾಗ ಅಪ್ರೋಚ್ ಮಾಡಿದೀವಿ, ಬಹಳ ನಿಮ್ ಕಡೆಯಿಂದ ಅನುಕೂಲನೇ ಆಗಿದೆ. ನೀವು ಮುಖ್ಯಮಂತ್ರಿಗಳ ಬಳಿನೂ ಕೂಡ ಕೆಲ ಸ್ಪೆಷಲ್ ಕೇಸಸ್ ಅನ್ನು ತೆಗೆದುಕೊಂಡು ಹೋಗಿ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಆ ವಿಚಾರದಲ್ಲಿ ನಮ್ಗೆ ಬಹಳ ಗೌರವ ಇದೆ ಸರ್. ಹಾಗಾಗಿ ನೀವು ರಾಮು ಅವ್ರ ಕುಟುಂಬಕ್ಕೆ ಏನಾದ್ರೂ ಒಂದು ಅನುಕೂಲ ನಿಮ್ ಕಡೆಯಿಂದ ಆಗುತ್ತೆ ಅನ್ನೋದು ನಮ್ದೊಂದು ಉದ್ದೇಶ ಸರ್ ಅಷ್ಟೇ. ಖಂಡಿತ. ಹೌದು ಸರ್. ನಾವು ಸೋಮವಾರ ಕಳ್ಸ್ಕೊಡ್ಲಾ ಸರ್? ಈಗ ಮಂಡೇ ಕಳ್ಸ್ಕೊಡ್ತೀವಿ, ಸೋಮವಾರ ಕಳ್ಸ್ಕೊಡ್ತೀವಿ. ಅದೇನಿದೆ ಅವರು ಪ್ರತಿಯೊಂದನ್ನು ತೆಗೆದುಕೊಂಡು ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಕಡೆಯಿಂದ ಅನುಕೂಲ ಆಗ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಾನು ಪ್ರಸಾದ್ ಅವ್ರು ನಿಮ್ಗೆ ಅದೇ ಹೇಳ್ತಾ ಇದ್ದು, ಪಾಪ ಅವ್ರಿಗೆ ಮಾತಾಡೋದಕ್ಕೂ ಆಗಲ್ಲ. ಈಗ ನೀವು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹೌದು, ಎಲ್ಲ ಸನ್ಮಾನ ಮತ್ತೊಂದು ಬಹಳ ಚಂದ. ಆ ನಂತರದಲ್ಲಿ ಅವ್ರ ಕಡೆಯಿಂದ ಏನಾದರೂ ಅನುಕೂಲ ಆಗಿದೆಯಾ ಸರ್? ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ದೀರಾ ಸರ್? ಕೆಲಸದ ಬಗ್ಗೆ ಮಲ್ಲಿಕಾರ್ಜುನ್ ಸಾಹೇಬ್ರ ಹತ್ರ ಮಾಡಿದ್ದೀನಿ. ಅವಾಗೆಲ್ಲ ಅವರು ಒಂದು ಲೆಟರ್ ಕೊಟ್ಟರು, ಅದೇ ಕಿದ್ವಾಯಿ ಇನ್ಸ್ಟಿಟ್ಯೂಟ್ಗೆ. ಕಿದ್ವಾಯಿ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರು ಹೇಳಿದ್ರು, ಇಲ್ಲ ಇದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟು, ಆ ಥರ ಆಗಲ್ಲ, ಇದಕ್ಕೆ ನೀವು ಅಪ್ಲೈ ಮಾಡಿ ಅದು ಮಾಡಿ ಬರಬೇಕು. ಅದರಲ್ಲಿ ಮೆಂಟಲಿ ರಿಟೈರ್ಡ್ ಚಾನ್ಸಸ್ ಇರಲ್ಲ. ಇದು ಡಿಸೇಬಲ್ ಹ್ಯಾಂಡಿಕ್ಯಾಪ್ ಅವ್ರಿಗೇನು ಚಾನ್ಸಸ್ ಇರುತ್ತೆ. ಅದರಲ್ಲಿ 5% ಅದರಲ್ಲಿ ಸೆಲೆಕ್ಟ್ ಆಗಿ ಎಕ್ಸಾಮ್ಸ್ ಬರಬೇಕು. ಅವಾಗ ಅವ್ರು ಹೇಳಿದ್ರು, ಬೇಕಾಗಿದ್ದರೆ ನಿಮಗೆ ಒಂದು ಹೌಸ್ ಕೀಪಿಂಗ್ ಕೆಲಸ ಈ ಥರ ಅವ್ರು ಹೇಳಿದ್ದಾರೆ, ಅದರಿಂದ ಕೊಡ್ತೀನಿ ಅಂತ. ಆ ಟೈಮ್ನಲ್ಲಿ ಸ್ಕೂಲ್ ಇದ್ದವನು, ಬೇಡ ನನಗೆ ಹೌಸ್ ಕೀಪಿಂಗ್ ಕೆಲಸ ಬೇಕಾಗಿಲ್ಲ. ಆ ಟೈಮ್ನಲ್ಲಿ 2005 6 ಆಯಿತು ಸರ್. ಇದು 5ನಲ್ಲಿ. ಈಗ ಏನು ಕೆಲಸ ಮಾಡ್ತಾರೆ? ಈಗ ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀನಿ ಸರ್. ಹೌಸ್ ಕೀಪಿಂಗ್ ಕೆಲಸನೇ ಮಾಡ್ತೀರಾ? ಪ್ರೈವೇಟಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡಿ. ಬೇಜಾರಾಗುತ್ತಾ ಇಷ್ಟೆಲ್ಲ ಸಾಧನೆ ಮಾಡಿ ಕೊನೆಗೆ ಹೌಸ್ ಕೀಪಿಂಗ್ ಕೆಲ್ಸಕ್ಕೆ ಬಂದಲ್ಲ ಅಂತ ಹೇಳ್ಕೊಂಬಿಟ್ಟು ಏನಾದ್ರು ಅಂದ್ರೆ ಕೆಲಸ ಅದು ಇದು ಯಾವ್ದು ಕೀಳು ಯಾವ್ದು ಮೇಲು ಅನ್ನುವಂಥದ್ದಲ್ಲ. ಬಟ್ ನಿಮ್ ಸಾಧನೆಗೆ ಇನ್ನೂ ದೊಡ್ಡ ಕೆಲ್ಸಕ್ಕೆ ಅದು ಕೊಡಿ ಸರ್, ಅದು ಅವ್ರು ಹಾಕೊಂಡ್ಲಿ, ಅದನ್ನ ಹಾಕಿ ಸರ್. ಯಾಕಂತಂದ್ರೆ ಅದು ನಿಮ್ ಸದಾ ನಿಮ್ ಕುತ್ಗೆಲ್ ಅದು ಇದ್ರೇನೆ ನಮ್ ಸರ್ಕಾರಗಳಿಗೆ ಗೊತ್ತಾಗೋದು ಇವ್ರು ಮಾಡಿರುವಂತ ಸಾಧನೆ ಏನು ಎತ್ತ ಅಂತ ಹೇಳ್ಕೊಂಬಿಟ್ಟು. ಅದು ಲಾಸ್ ಏಂಜಲ್ಸ್ನಲ್ಲಿ ಅವರು ಭಾರತವನ್ನ ಪ್ರತಿನಿಧಿಸಿ ಗೆದ್ದಿರುವಂತ ಸಿಲ್ವರ್ ಮೆಡಲ್. ಅದು ನಿಮ್ ಕುತ್ಗೆಲ್ ಅದು ಇರಬೇಕು. ಯಾಕಂತಂದ್ರೆ ಈಗ ನಮ್ಮ ಸನ್ನಿವೇಶ ಹಂಗಿದೆ, ಯಾವಾಗಲೂ ನಾವು ಬೋರ್ಡ್ ಹಾಕೊಂಡು ಓಡಾಡಬೇಕಾಗ್ಬಿಟ್ಟಿದೆ ನಮ್ಮ ಸಾಧನೆ ಏನು ಮತ್ತೊಂದು ಅಂತೇಳಿ. ಅದು ಕೂಡ ನಿಮ್ಮಂಥವ್ರು ಸರ್ಕಾರದ ಮನ ಮುಟ್ಟಿಸುವಂಥ ನಿಟ್ಟಿನಲ್ಲಿ. ಸರ್ ಕುತ್ಕೊಳ್ಳಿ, ನೀವು ರಾಮವ್ರು ಬನ್ನಿ, ಕುತ್ಕೊಳ್ಳಿ. ಏನು ಕೆಲಸ ಮಾಡ್ತಾರೆ ಹೌಸ್ ಕೀಪಿಂಗ್ ಅಂತ ಅಂದ್ರೆ? ಅಲ್ಲಿ ಏನೇನು ಕೆಲಸ ಕೊಡ್ತಾರೆ ಇವರಿಗೆ ಅಂತ ಹೇಳ್ತಾರೆ? ಹೌಸ್ ಕೀಪಿಂಗ್ ಅಂದರೆ ಎಲ್ಲ ಕೆಲಸ ಮಾಡಬೇಕು. ಕ್ಲೀನಿಂಗ್ ಮಾಡಬೇಕು, ಈವನ್ ಟಾಯ್ಲೆಟ್ ಕ್ಲೀನಿಂಗ್ ಅಂದರೆ ಟಾಯ್ಲೆಟ್ ಕ್ಲೀನಿಂಗ್ ಮಾಡಬೇಕು. ಅವ್ರು ಮೈನ್ ಅವ್ರಿಗೆ, ಯಾಕಂದರೆ ಅಲ್ಲಿ ಒಂದು 200 ಪೀಪಲ್ಸ್ ವರ್ಕ್ ಮಾಡ್ತಾರೆ. ಸೊ ಎಲ್ಲ ಕೆಲಸನೂ ಮಾಡಬೇಕು. ಕಸ ಎತ್ತಬೇಕು,
ಅದೆಲ್ಲ ಕ್ಲೀನ್ ಮಾಡಿ ಲಾರಿಗಳು ಬಂದರೆ ಅದಕ್ಕೆ ಲೋಡ್ ಮಾಡಬೇಕು, ಆ ಥರ ಕೆಲಸಗಳು ಇದ್ದೇ ಇರುತ್ತೆ. ಅದೇ ಅವಕ್ಕೆ ಆಮೇಲೆ ಆಫೀಸ್ ಕ್ಲೀನ್ ಮಾಪ್ ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಮಾಡಲೇಬೇಕು ಸರ್ ಅದು. ಸೊ ಏನಂದರೆ ಇನ್ನೊಂದು ಏನಂದರೆ ಅವರು ಈ 5 ವರ್ಷ ನೋಡಿ 2001 ಹೋಗ್ತಾ ಇದ್ದಾನೆ, ಈ 5 ವರ್ಷದಿಂದ ಅವ್ರು ಕೆಲಸ ಕೊಟ್ಟಿದ್ದಾರೆ ನನಗೆ. ಗೌರ್ಮೆಂಟ್ ಇದರಲ್ಲಿ ಯಾವುದು ಕೆಲಸ ಅಪ್ರೋಚ್ ಮಾಡಿನೂ ಸಿಗ್ತಾ ಇಲ್ಲ. ಈಗ ರಾಜೀವ್ ಗಾಂಧಿ ಈ ವಸತಿ ನಿಗಮಕ್ಕೆ ಸಂಬಂಧಪಟ್ಟಾಗಿನ ಅಧ್ಯಕ್ಷರು ಪರಶುರಾಮ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್ ಅವರೇ, ಬಹುಶಃ ನೀವು ಮೊನ್ನೆಯಿಂದ ಈ ಕೋಗಿಲು ವಿಚಾರ ಆದಂತ ಸಂದರ್ಭದಿಂದನೂ ಕೂಡ ನಮ್ಗೆ ಗೊತ್ತಿದೆ ಎಷ್ಟು ಪ್ರೆಷರ್ ಇದೆ ಏನು ಅಂತ. ಯಾಕಂತಾರೆ ಯಾರ್ಯಾರು ನಿಜವಾದಂತ ಅರ್ಹರಿದ್ದಾರೆ ಎಲ್ಲ ಬಂದು ಗಲಾಟೆ ಶುರು ಮಾಡಿದ್ದಾರೆ. ಬಟ್ ನಾವೊಂದು ಸ್ಪೆಷಲ್ ಕೇಸನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ ಸರ್. ಮಗ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾನೆ. ಆತ ಭಾರತವನ್ನ ಅಮೆರಿಕ, ಮಲೇಷಿಯಾ ಎಲ್ಲ ಕಡೆ ಹೋಗಿ ಪ್ರತಿನಿಧಿಸಿರುವಂತಹ ವ್ಯಕ್ತಿ. ಆತ ವಿಶೇಷ ಚೇತನ. ತಂದೆ 5 ವರ್ಷ ಆಗಿದೆ ಸರ್ ಬಿದ್ರೆ ಹತ್ರ ಒಂದು ಮನೆ ಸಿಗ್ಬೇಕು ಅಂತ ಹೇಳ್ಕೊಂಬಿಟ್ಟು ಇವತ್ತಿನ ತನಕ ಮನೆ ಸಿಗ್ತಾ ಇಲ್ಲ. 100 ಬಾರಿ ಅಲ್ದಾಡಿದ್ದಾರೆ. ಏನ್ ಉತ್ತರ ಸರ್ ಇಂಥವ್ರಿಗೆ ಅಂತ ಹೇಳಿ? ಸರ್, ಈಗ ಬಿದ್ರಳ್ಳಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಒಂದ್ ಬ್ಲಾಕ್ ರೆಡಿ ಇದೆ ಸರ್, ಇನ್ನೊಂದು ಬ್ಲಾಕ್ ರೆಡಿ ಇಲ್ಲ ಸರ್. ಅಂದ್ರೆ ಅದು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಸರ್. ರೆಡಿ ಇದ್ರಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದ್ದು ಸರ್. ಈಗ ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಸರ್. ಅದನ್ನ ರೋಡ್ ಮಾಡೋದಾಗಿರ್ಬೋದು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಮೇ ಬಿ 15 days or 1 month ಅಲ್ಲಿ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ಜೊತೆಗೆ ತಾವಿದು ಬಿದ್ರಳ್ಳಿದು ಸರ್, ಎ ಬ್ಲಾಕ್ ಸರ್. ಇದರಲ್ಲಿ ಇವರು ತಾವೇನ್ ಹೇಳ್ತಾ ಇದ್ರಿ, ಇವ್ರು ಯಾವ ಬ್ಲಾಕ್ ಗೆ ಅಪ್ಲೈ ಮಾಡಿ? ಇವರಿಗೆ ಬಿ ಬ್ಲಾಕ್ ಸಿಕ್ಕಿದೆ ಸರ್. ಈಗ ನನ್ನ ಹತ್ರ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇದೆ. ಬಿ ಬ್ಲಾಕ್ ಸಿಕ್ಕಿದೆ. ಬಟ್ ಅಧಿಕಾರಿಗಳು ಏನ್ ಹೇಳ್ತಾ ಇದ್ರೆ ಅಂದ್ರೆ ಯಾವಾಗ ಫಿನಿಶ್ ಆಗುತ್ತೋ ನಮ್ಗೆ ಗೊತ್ತಿಲ್ಲ. ಆಮೇಲೆ ನೋಡೋಣ ಸರ್. ಈಗ ತಾವು ಹೇಳ್ದಂಗೆ ಸರ್ ನನಗೆ ಅರ್ಥ ಆಯ್ತು ಸರ್ ಪರಿಸ್ಥಿತಿ. ನಾನು ಈ ನ್ಯೂಸ್ ಅಲ್ಲಿ ನೋಡಿದೀನಿ, ಇವ್ರ ಬಗ್ಗೆ ಕೇಳಿದೀನಿ. ಹೌದು ಸರ್, ಇಂಥವ್ರಿಗೆ ನಾವು ಮಾನವೀಯತೆ ದೃಷ್ಟಿ ಮೇಲೆ ಮತ್ತೆ ನಾವು ಇವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಖಂಡಿತ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಅಂದು ಕೂಡ ನಾವು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಇಮಿಡಿಯೇಟ್ ಅಲ್ಟರ್ನೇಟ್ ಅರೇಂಜ್ಮೆಂಟ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ ಸರ್. ಆ ಡೀಟೇಲ್ಸ್ ತಗೊಂಡು ಆ ಬ್ಲಾಕ್ ಇಂದ ಬೇರೆ ಬ್ಲಾಕ್ ಗೆ ಏನಾದ್ರು ಶಿಫ್ಟ್ ಮಾಡ್ಲಿಕ್ಕೆ ಆಗುತ್ತಾ, ಅಥವಾ ಯಾವ್ದು ರೆಡಿ ಇದೆ ಅಲ್ಲಿ ಏನಾದ್ರು ಅಕೊಮಡೇಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಸರ್, ಇದರಲ್ಲಿ ಬಿಟ್ಟು ಬೇರೆ ನಿಯರ್ ಬೈ ಲೊಕೇಶನ್ ಅಲ್ಲಿ ಏನಾದ್ರು ನಮ್ದು ಮನೆ ರೆಡಿ ಇದ್ರೆ ಅಲ್ಲಿ ಶಿಫ್ಟ್ ಮಾಡ್ಕೊಡ್ಲಿಕ್ಕೆ ಆಗುತ್ತಾ ಅನ್ನೋ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ನಾವು. ಪರಶುರಾಮರ, ಯಾಕಂದ್ರೆ ನಿಮ್ ಬಗ್ಗೆ ಬಹಳ ಗೌರವ ಇದೆ. ಇಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ನೀವು ಸ್ವಲ್ಪ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳ್ಕೊಂಡ್ಬಿಟ್ಟು ಸರ್. ಅಲ್ಲಿ ಅಧಿಕಾರಿಗಳು ಅದೇ ಹೇಳ್ತಾ ಇದ್ರಂತೆ, ಹೋಗಿ ಕೇಳಿ ಎ ಬ್ಲಾಕ್ ಅಲ್ಲಿ ಇದಾವೆ ಬಹಳಷ್ಟು ಮನೆ ಕೊಡ್ತಾರೆ ಅಂತ ಹೇಳ್ಕೊಂಡು. ಬಟ್ ಇವರು ಕೇಳದಂತ ಸಂದರ್ಭದಲ್ಲಿ ಹಾಗೆಲ್ಲ ಆಗಲ್ಲ, ಅಡಿಷನಲ್ ಆಗಿ ದುಡ್ಡು ಕಟ್ಟಿ ಈ ತರದ್ ಹೇಳ್ತಾ ಇದಾರೆ. ಬಿಟ್ರೆ ಯಾರು ಇವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಸರ್, ನಮ್ ಕಳಕಳಿ ಇಷ್ಟೇ ಸರ್. ಅಟೆಂಡ್ ಮಾಡ್ತೀನಿ ಸರ್, ಇಮಿಡಿಯೇಟ್ ಅಟೆಂಡ್ ಮಾಡ್ತೀನಿ. ನಮ್ಮ ಅಧಿಕಾರಿಗಳು ಏನಾರ ಆತರ ಹೇಳಿದ್ರೆ ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ ಸರ್. ಈ ತರ ಇವ್ರಿಗೆ ನಾವು ಈ ತರ ತೊಂದರೆ ಆಗ್ಬಾರ್ದು, ಯಾರೇ ಇರ್ಲಿ ಎಲಿಜಿಬಲ್ ಬೆನಿಫಿಷರಿಗೆ ತೊಂದರೆ ಆಗ್ಬಾರ್ದು. ನಾನು 24/7 ಅವೈಲೇಬಲ್ ಇರ್ತೀನಿ ಸರ್. ನನ್ನ ಫೋನ್ ನಂಬರ್ ಅವೈಲೇಬಲ್ ಇರುತ್ತೆ. ನನ್ ಗಮನಕ್ಕೆ ಇದು ಬಂದಿಲ್ಲ ಸರ್. ಬಂದಿದ್ರೆ ನಾನು ಅಟೆಂಡ್ ಮಾಡಿರ್ತಿದ್ದೆ. ಬಟ್ ನಮ್ಮ ಆಫೀಸರ್ಸ್ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪು ಮಾಡಿರ್ದಿಲ್ಲ ಸರ್. ಯಾಕಂದ್ರೆ ನಾವೆಲ್ಲ ಕಮ್ಯುನಿಕೇಟ್ ಮಾಡಿ ಅವರಿಗೆ ಡೈರೆಕ್ಷನ್ ಕೊಟ್ಟಿದೀವಿ. ಅವರು ಫೀಲ್ಡ್ ಅಲ್ಲಿ ಇದಾರೆ ಸರ್. ಸರ್, ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀವಿ ಸರ್. ಇನ್ನೊಂದು ವಿಚಾರ ಅಂದ್ರೆ, ಒಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ರಾಮು ಅವ್ರದ್ದು ಅವ್ರ ತಂದೆದು ಒಂದೇ ಕಳಕಳಿ. ಅವರಿಗೆ 70 ವರ್ಷ ವಯಸ್ಸು. ಮಗನ್ 15 ವರ್ಷದಿಂದ ಈ ರೀತಿಯಾಗಿ ಸಾಕೊಂಡು ಬಂದಿದ್ದಾರೆ ಸರ್. ಅವ್ರ ಮಗ ಏನಂದ್ರೆ ಏನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸಿಗೆ ಹೋಗ್ಬಿಡ್ತಾನೆ ಅನ್ಕೊಂಡು ಸ್ಪೋರ್ಟ್ಸ್ ಅಲ್ಲಿ ಬಿಟ್ಟು ಈಗ ಒಂದು ಸಾಧನೆ ಮಾಡಿಸಿದ್ದಾರೆ. ನಾನು ಕಣ್ಮುಚ್ಚೋ ಒಳಗೆ ಮಗಂಗೊಂದು ಸೂರ್ ಸಿಗ್ಬಿಡ್ಲಿ ಅನ್ನೋಂಥದ್ದು ಅಷ್ಟೇ ಸರ್ ಅವ್ರ ಕಳಕಳಿ. ಆ ಕಾರಣಕ್ಕಾಗಿ ಸರ್ ನಾನು ನಿಮ್ಮ ಹತ್ರ ಬಂದಿರೋದು. ಪರಶುರಾಮರೇ, ಯಾವಾಗ ನಾನೇ ಖುದ್ದಾಗಿ ಕರ್ಕೊಂಬರ್ತೀನಿ ಇವ್ರನ್ನ ನಿಮ್ಮ ಬಳಿ, ಯಾವಾಗ ಕರ್ಕೊಂಬರ್ಬೋದು? ನಿಮ್ಗೆ ಒಂದು ಟೈಮ್ ಕೊಟ್ಬಿಡಿ ಸರ್. ಸರ್, ಎನಿ ಟೈಮ್ ನಾನು ಮೀಟಿಂಗ್ ಹೋಗಿಲ್ಲ ಅಂದ್ರೆ ಆಫೀಸಲ್ಲೇ ಇರ್ತೀನಿ ಸರ್. ಓಕೆ. ಒಂದು. ಎರಡನೇದು ಸರ್, ತಾವು ವಾಟ್ಸ್ಆಪ್ಗೆ ನನಗೆ ಡೀಟೇಲ್ಸ್ ಕಳಿಸಿದ್ರೆ ಸಾಕು, ನಾನು ಅಟೆಂಡ್ ಮಾಡ್ತೀನಿ ಸರ್. ಅವ್ರು ಬರ್ಲೇಬೇಕಂತೇನಿಲ್ಲ ಸರ್. ಓಕೆ. ಅವ್ರ ಡೀಟೇಲ್ಸ್ ಅನ್ನ ನಾನು ವಾಟ್ಸ್ಆಪ್ ಕಳಿಸಿದ್ರೆ ನಾನೇ ಅದನ್ನ ವೆರಿಫಿಕೇಶನ್ ಮಾಡಿ ಅಟೆಂಡ್ ಮಾಡ್ತೀನಿ. ಒಂದು ಟೈಮ್ ಬೌಂಡ್ ಸರ್, ಟೈಮ್ ಇದೆ ಅಂದ್ರೆ ಬಂದು ಹೋಗ್ಬೋದು. ಒಂದು ವಾರನೋ ಒಂದು 5 ದಿನನೋ ಒಂದು ಟೈಮ್ ಬೌಂಡ್ ನೀವೇ ಕೊಟ್ಬಿಡಿ ಸರ್. ಇವ್ರಿಗೊಂದು ಸಮಸ್ಯೆ ಬಗೆಹರಿಸ್ಕೊಡು ಅಂತ. ಯಾಕಂದ್ರೆ ಅವಕಾಶ ಇದೆ ಸರ್. ನಾವಿಲ್ಲಿ ಇವ್ರು ನಿಜವಾದ ಫಲಾನುಭವಿ ಅಲ್ಲ, ಮತ್ತೊಂದು ಅದೇನು ಕೇಳ್ತಾ ಇಲ್ಲ. 5 ವರ್ಷ ಆಗಿದೆ, ಹಣ ಕಟ್ಟಿದ್ದಾರೆ, ಮುಂದೆ ಅದೇನಿದೆ ಪ್ರೊಸೀಜರ್ ಅದಕ್ಕೂ ಸಿದ್ಧ ಇದ್ದಾರೆ. ಮಗನ್ ಸ್ಪೋರ್ಟ್ಸ್ ಕೋಟಾದಲ್ಲ ಅವ್ರು ಕೇಳ್ತಾ ಇಲ್ಲ, ಅರ್ಹ ಫಲಾನುಭವಿಯಾಗಿ ಕೇಳ್ತಾ ಇದ್ರೆ. ಆ ಕಾರಣಕ್ಕಾಗಿ ಒಂದು ಟೈಮ್ ಬೌಂಡ್ ನೀವೇ ಕೊಟ್ಬಿಡಿ ಸರ್. ಸರ್, ಅವರು ಮಂಡೇ ಬರ್ಬೋದು ಸರ್. ಇಲ್ಲ, ಅದೇ ಹೇಳಿದೆ ಸರ್, ಮೀಟಿಂಗ್ ಇದ್ದಾಗ ಸ್ವಲ್ಪ ನಾನು ಹೊರಗಡೆ ಹೋಗಿರ್ತೀನಿ, ಅಂದ್ರೆ ವಿಧಾನಸೌಧ ವಿಕಾಸಸೌಧ. ಅದ್ ಬಿಟ್ರೆ ಬೆಳಗ್ಗೆ 10 ಗಂಟೆಯಿಂದ 8 ಗಂಟೆ ತನಕ, ರಾತ್ರಿ 8 ಗಂಟೆ ತನಕ ಆಫೀಸಲ್ಲೇ ಇರ್ತೀನಿ ಸರ್. ಅವ್ರು ಎನಿ ಟೈಮ್ ಬರ್ಬೋದು ಸರ್. ಇದೇ ಟೈಮಿಗೆ ಬರ್ಲಿ ಅಂತ ಏನು ಸ್ಪೆಸಿಫಿಕ್ ಆಗಿ ನಾನು ಹೇಳಿಕ್ಕಿಲ್ಲ. ಓಕೆ. ಅಥವಾ ಮಂಡೇ ಬರ್ಲಿ ಸರ್, ನಾನು ಮಂಡೇ ಅಟೆಂಡ್ ಮಾಡಿ. ಮಂಡೇ ಬರ್ಬೋದಲ್ಲ? ಓಕೆ, ಖುದ್ದಾಗಿ ನಾವೇ ಕರ್ಕೊಂಡ್ಬರ್ತೀವಿ ಸರ್. ಥ್ಯಾಂಕ್ ಯು ಪರಶುರಾಮ್ ಅವರೇ. ಸರ್, ಇವತ್ತೇ ಬಂದ್ರು ತೊಂದರೆ ಇಲ್ಲ ಸರ್. ಇವತ್ತೇ ಬಂದು ತೊಂದರೆ. ಓಕೆ, ಖುದ್ದಾಗಿ ಅವ್ರು ಇವತ್ತೇ ಬಂದ್ಬಿಡ್ತಾರೆ ಸರ್. ಕಳ್ಸ್ಕೊಡ್ತೀವಿ. ದಯವಿಟ್ಟು ಅವ್ರ ಅರ್ಹತೆ ನೋಡಿ ಅವ್ರಿಗೊಂದು ಅನುಕೂಲ ಮಾಡ್ಕೊಡಿ ಸರ್. ಥ್ಯಾಂಕ್ ಯು. ಖಂಡಿತ ಸರ್. ಥ್ಯಾಂಕ್ ಯು ಪರಶುರಾಮ್ ಸರ್, ಥ್ಯಾಂಕ್ ಯು. ಹಾಗೆ ಈ ಕುಟುಂಬದ ನೋವಿನ ಕತೆ ಇನ್ನೂ ಬಹಳ ಇದೆ. ಜೊತೆಗೆ ಬಹಳ ಇನ್ಸ್ಪೈರಿಂಗ್ ಆಗಿರುವಂತ ವಿಚಾರ ಇದು. ಯಾಕಂದ್ರೆ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಬುದ್ಧಿಮಾಂದ್ಯನೋ ಅಥವಾ ವಿಶೇಷ ಚೇತನ ಮಗು ಹುಟ್ಬಿಟ್ರೆ ಅದನ್ನ ಯಾವ ರೀತಿಯಾಗಿ ಜನ ನೋಡ್ತಾರೆ, ಆ ಕುಟುಂಬ ನೋಡುತ್ತೆ ಅನ್ನೋದು ಉದಾಹರಣೆ ಬಹಳ ಇದೆ. ಬಟ್ ರಾಮು ಅವ್ರು ಹಂಗಲ್ಲ. ಸಮಾಜಕ್ಕೆ ಆತ ಕಂಟಕ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಇಡೀ ಜೀವನ ಸವಿಸಿದ್ದಾರೆ. ಆ ವ್ಯಕ್ತಿನ ಇವತ್ತು ಮಾದರಿ ಸ್ಥಾನದಲ್ಲೂ ಇವಾಗಲೂ ಅವರೆಲ್ಲ ಮಾತನಾಡ್ತಾರೆ ಅಂತ ಅಂದರೆ ರಾಮು ಅವ್ರನ್ನ ಕಷ್ಟ ನೋಡಿ ಅಲ್ಲ,
ಆ ಹುಡುಗನ ಸಾಧನೆ ನೋಡಿ ಇವತ್ತು ಅವ್ರು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದು ರಾಮು ಅವರು ಆ ಹುಡುಗನಲ್ಲಿ ಬೆಳೆಸಿರುವಂಥ ಪ್ರತಿಭೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮತ್ತಷ್ಟು ಡೀಟೇಲ್ಸ್ ಇದೆ, ವಸತಿ ಸಚಿವರ ಬಳಿನೂ ಕೂಡ ಮಾತನಾಡೋಣ. ಜೊತೆಗೆ ಇವ್ರಿಗೆ ಏನು ಅನುಕೂಲ ಆಗಬಹುದು ಈ ಸಮಾಜದಿಂದ ಅದನ್ನು ಕೂಡ ಗಮನ ಕೊಡೋಣ ಚಿಕ್ಕ ಬ್ರೇಕ್ನ ಬಳಿಕ.